ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ದ್ವಾದಶ ರಾಶಿಗಳಿಗೆ ಬರುವಂತಹ ಹೊಸ ವರ್ಷವಾದಂತಹ ಈ ವಿಶ್ವಾವಸುನಾಮ ವರ್ಷದಲ್ಲಿ ಯಾವ ಮುಖ್ಯ ಘಟನೆಗಳು ಪಾಯಿಂಟ್ ವೈಸ್ ಅಲ್ಲಿ ಹೇಳ್ತಾ ಇದ್ದೇನೆ. ಒಂದೊಂದು ಪಾಯಿಂಟು ನಾವು ನೋಡಿದ್ರೆ ಮುಖ್ಯವಾದಂತಹ ಘಟನೆಗಳು, ಅದರಲ್ಲಿ ಶುಭ ವಿಷಯಗಳು ಇರುತ್ತೆ. ಅದೇ ರೀತಿ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೊಂಡು ಬರುವಂತಹ ಅಪಾಯಗಳನ್ನ, ಸಮಸ್ಯೆಗಳನ್ನ ನೀವು ನಿವಾರಣೆ ಮಾಡಬಹುದು, ಪರಿಹಾರ ತಗೋಬೇಕು ಅನ್ನುವಂತಹ ವಿಷಯಗಳ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಧನಸ್ಸು ರಾಶಿ ಜಾತಕರಿಗೆ ಯಾವ ರೀತಿ ಇದೆ ಅಂತ ನೋಡುವುದಾದರೆ, ಮುಖ್ಯವಾಗಿ ಈ ಧನಸ್ಸು ರಾಶಿ ಈ ವಿಶ್ವಾವಸುನಾಮ ವರ್ಷದಲ್ಲಿ ವಿಷಯ ಏನಪ್ಪಾ ಅಂದ್ರೆ, ಆದಾಯವೂ 5 ಇದೆ, ಮಾಡುವಂತಹ ಖರ್ಚು 5 ಇದೆ. ಅಂದರೆ ನೀವು ಬಂದಿರುವಂತಹ ಖರ್ಚುಗಳಿಗೆ, ಅವಶ್ಯಕತೆ ಇರುವಂತಹ ಖರ್ಚುಗಳಿಗೆ, ವ್ಯಯ ಮಾಡುವಂತಹ ಸಂದರ್ಭಗಳಿಗೆ ಅನುಕೂಲವಾದಂತಹ ಧನ ಆಗಮನ ಆಗುವುದು, ಯಾವುದೇ ಋಣ ಮಾಡುವುದು ಅಥವಾ ಸಾಲ ಮಾಡುವುದು, ಲೋನ್ ತಗೊಳ್ಳುವಂತಹ ಪರಿಸ್ಥಿತಿಗಳು ಬರುವುದಿಲ್ಲ. ಆದ ಕಾರಣದಿಂದ ನಿಮಗೆ ಆದಾಯವು ಉತ್ತಮ ಮಟ್ಟದಲ್ಲಿ ಈ ವರ್ಷ ಸಿಗಲಿದೆ. ಇನ್ನು ಮೇ 15ರಿಂದ ನಿಮ್ಮರೇ ರಾಶ್ಯಾಧಿಪತಿ ಅಂದ್ರೆ ಧನಸ್ಸು ರಾಶಿಗೆ ರಾಶ್ಯಾಧಿಪತಿ ಆಗಿರುವಂತಹ ಗುರು ಸಪ್ತಮದಲ್ಲಿ ಬರುವ ಕಾರಣದಿಂದ, ಸಪ್ತಮದಲ್ಲಿ ಗುರು ಮತ್ತು ಮೇ 18ರಿಂದ ಅಂದ್ರೆ 3 ದಿನಗಳ ನಂತರ ಮೇ 18ರಿಂದ ರಾಹು ಲಾಭಸ್ಥಾನದಲ್ಲಿ ಮತ್ತು ಪಂಚಮದಲ್ಲಿ ಬರುವಂತಹ ರಾಹುಕೇತುಗಳು, ರಾಹು ಲಾಭಸ್ಥಾನದಲ್ಲಿ, ಕೇತು ಪಂಚಮದಲ್ಲಿ ಬರುವಂತಹ ಕಾರಣದಿಂದ ಈ ಧನಸ್ಸು ರಾಶಿಯವರಿಗೆ ಮಹಾವಿಶೇಷವಾದಂತಹ ಯೋಗ ಮತ್ತು ರಾಜಯೋಗ ಆಗುವುದಕ್ಕೆ ಈ ವರ್ಷ ಅನುಕೂಲವಾಗಿರುತ್ತೆ. ರಾಜಯೋಗ ಅಂದರೆ ನೀವು ಕೈ ಇಟ್ಟಿರುವಂತಹ ಪ್ರಯತ್ನಗಳು ಯಾವುದೇ ಆತಂಕವಿಲ್ಲದೆ, ವಿಳಂಬವಿಲ್ಲದೆ ಅನುಕೂಲವಾಗುವುದು. ಮತ್ತು ಯೋಗ ಅಂದರೆ ಆಕಸ್ಮಿಕವಾಗಿ ನಿಮ್ಮ ಸಮಸ್ಯೆಗಳಿಗೆ ಒಂದು ಪರಿಷ್ಕಾರ ಸಿಗುವುದು. ಯೋಗವೆಂದರೆ ಹಣಕಾಸಿನ ವಿಷಯಗಳಲ್ಲಿ ವಿವಿಧ ಮಾರ್ಗಗಳ ಮುಖಾಂತರ ಹಣಕಾಸಿನ ವ್ಯವಸ್ಥೆ ಸಿಗುವುದು. ಯೋಗ ಅಂದರೆ ಯಾವುದೇ ಹಣಕಾಸಿನ ಸಮಸ್ಯೆ ಬಂದರೂ ಸಾಲ ಮಾಡದೆ ನಿಮಗೆ ಅನುಕೂಲವಾದಂತಹ ವ್ಯವಸ್ಥೆಗಳ ಮುಖಾಂತರ, ಸಹಕಾರಗಳ ಮುಖಾಂತರ ಆ ಪರಿಸ್ಥಿತಿಗಳನ್ನು ನಿಭಾಯಿಸುವುದು ಅಂತ ಅರ್ಥ ಮಾಡಿಸುತ್ತಾ, ಈ ರಾಹು ಲಾಭದಲ್ಲಿ ಇರುವಂತಹ ಕಾರಣದಿಂದ, ಸಪ್ತಮದಲ್ಲಿ ಗುರು ಇರುವಂತಹ ಕಾರಣದಿಂದ ಶುಭ ಕಾರ್ಯಗಳು, ಧನಾಗಮನ, ಆಸ್ತಿ ವಿಷಯಗಳು ನಿಮಗೆ ಅನುಕೂಲವಾಗಿ ಈ ಧನಸ್ಸು ರಾಶಿಯವರಿಗೆ ಆಗಲಿದೆ. ಮುಖ್ಯವಾಗಿ ಆಸ್ತಿಗಳ ವಿಷಯಗಳಲ್ಲಾಗಲಿ, ಶುಭ ಕಾರ್ಯಗಳಲ್ಲಾಗಲಿ, ಈ ಮುಖ್ಯವಾಗಿ ಲಾಭದಲ್ಲಿರುವಂತಹ ರಾಹು ಮುಖಾಂತರ ಆಕಸ್ಮಿಕವಾಗಿ ನಿಮಗೆ ಧನ ಆಗಮನ ಆಗುವುದಕ್ಕೆ ಕಾರಣವಿರುತ್ತೆ. ಕೇತು ಪಿತೃಸ್ಥಾನದಲ್ಲಿರುವಂತಹ ಕಾರಣದಿಂದ ಈ ವರ್ಷ ಸ್ವಲ್ಪ ಪಿತೃದೋಷ, ಅಂದ್ರೆ ಧನಸ್ಸು ರಾಶಿಯವರಿಗೆ ಜನ್ಮತಃ ಪಿತೃದೋಷ ಇರುತ್ತೆ, ಪಿತೃದೋಷಕಾರಕ ಇರುತ್ತೆ. ಇವರು ಜೀವನ ಪೂರ್ತಿ ಪಿತೃದೋಷಕ್ಕೆ ನಿವಾರಣೆ ಮಾಡುವುದು, ಈ ಪಿತೃದೋಷ ನಿವಾರಣೆ ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ಪಿತೃದೋಷ ಶಾಂತಿ ಮಾಡಿಸುವುದರೆ ಅತ್ಯುತ್ತಮವಂತಹ ವಿವಾಹ ಸಂದರ್ಭಗಳಲ್ಲಾಗಿರಲಿ, ಅಥವಾ ಸಂತಾನದ ವಿಷಯದಲ್ಲಾಗಿರಲಿ, ಕಾರ್ಯಗಳಲ್ಲಾಗಿರಲಿ, ಉದ್ಯೋಗಗಳಲ್ಲಾಗಿರಲಿ, ಇವರಿಗೆ ಅನುಕೂಲ ಫಲಗಳು ಬೇಕೆಂದರೆ ಪ್ರತಿ ವರ್ಷ ಇವರು ನಿತ್ಯ ತಪ್ಪದೆ ಪಿತೃದೇವತೆಗಳ ಸ್ಮರಣೆ, ದೋಷ ನಿವಾರಣೆ ಮಾಡಿಕೊಳ್ಳುವುದು ಉತ್ತಮವಾಗಿರುತ್ತೆ ಈ ಧನಸ್ಸು ರಾಶಿಯವರು. ಈ ವಿಶ್ವಾವಸುನಾಮ ವರ್ಷದಲ್ಲಿ ಮುಖ್ಯವಾಗಿ ಪಿತೃಸ್ಥಾನದಲ್ಲಿ ಕೇತು ಬಂದಿರುವಂತಹ ಕಾರಣದಿಂದ ಕೆಲವಷ್ಟು ಪಿತೃದೋಷ ಪರಿಹಾರಗಳನ್ನ, ಪಿತೃದೇವತೆಗಳಿಗೆ ತರ್ಪಣೆ ನೀಡುವುದರಿಂದ ಇವರಿಗೆ ಉತ್ತಮವಾದಂತಹ ಫಲಗಳನ್ನ ಶ್ರೀ ವಿಶ್ವಾವಸುನಾಮ ವರ್ಷದಲ್ಲಿ ಪಡೆಯಬಹುದು. ಮುಖ್ಯವಾಗಿ ಈ ಧನಸ್ಸು ರಾಶಿಯವರು ಆಸ್ತಿಗಳ ವಿಷಯಗಳಲ್ಲಿ ಯಾವುದಾದರೂ ವಾರಸತ್ವವಾಗಿ, ಪಿತ್ರಾರ್ಜಿತವಾಗಿ, ಅಥವಾ ತುಂಬಾ ವಿವಾದಗಳ ನಂತರ ಕೋರ್ಟು ಕೇಸ್ ವ್ಯವಹಾರಗಳ ಮುಖಾಂತರ ಈ ಆಸ್ತಿ ವಿಷಯಗಳಲ್ಲಿ ಮತ್ತು ಬಂಧು ಮಿತ್ರರೊಡನೆ ವ್ಯವಹಾರಗಳು ಮತ್ತು ಕಮ್ಯುನಿಕೇಶನ್ ಮಾಡುವಂತಹ ಸಂದರ್ಭಗಳಲ್ಲಿ ಈ ಅರ್ಧಾಷ್ಟಮಿ ಶನಿ ಅಂದ್ರೆ ಚತುರ್ಥಭಾವದಲ್ಲಿರುವಂತಹ ಶನಿವರಿಗೆ ಅರ್ಧಾಷ್ಟಮಿ ಶನಿ ಆರಂಭವಾಗಲಿದೆ. ಈ ಶನಿಯ ಮುಖಾಂತರ ಕೆಲವು ವಿವಾದಗಳು ಆಗುವುದಕ್ಕೆ ಕಾರಣವಾಗ್ತಾ ಇರುತ್ತೆ. ಈ ದಾಯಾದಿಗಳ ಮುಖಾಂತರ, ಕುಟುಂಬಸ್ಥರ ಮುಖಾಂತರ, ಅಥವಾ ಬಂಧು ಮಿತ್ರಾದಿಗಳ ಮುಖಾಂತರ ಕೆಲವಷ್ಟು ವಿಷಯಗಳಲ್ಲಿ, ಆಸ್ತಿಗಳಿಗೆ ಸಂಬಂಧಪಟ್ಟ, ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಿ ಕೆಲವಷ್ಟು ವಿಷಯಗಳಲ್ಲಿ
ಸ್ವಲ್ಪ ವಿವಾದಗಳು ಮತ್ತು ವಾಗ್ವಿವಾದಗಳು ಮನಸ್ತಾಪಗಳು ಆಗುವುದಕ್ಕೆ ಕಾರಣ ಇರುತ್ತೆ. ಆದ ಕಾರಣದಿಂದ ನಿಮಗೆ ಅರ್ಧಾಷ್ಟಮಶದಲ್ಲಿ ಶನಿ ಇರುವಂತಹ ಕಾರಣದಿಂದ ನೀವು ಶನಿಗೆ ಮಹಾತ್ಮನಿಗೆ ಪರಿಹಾರ ಮಾಡಿಕೊಳ್ಳೋದು, ಪ್ರತಿ ಶನಿವಾರವೂ ಶ್ರೀ ನವಗ್ರಹ ಆರಾಧನೆ ಮಾಡುವುದು, ಅಲ್ಲಿ ಹೋಗಿ ಶನಿ ಮಹಾತ್ಮನಿಗೆ ತೈಲಾಭಿಷೇಕ ಮಾಡಿಸುವುದು ಮತ್ತು ಎಳ್ಳಿನ ಎಣ್ಣೆಯಿಂದ ದೀಪಾರಾಧನೆ ಮಾಡುವುದು, ಅಥವಾ ಕಪ್ಪು ವಸ್ತ್ರಗಳನ್ನು ಬಡವರಿಗೆ ಹೊಸ ವಸ್ತ್ರಗಳನ್ನು ದಾನವಾಗಿ ನೀಡುವುದರಿಂದ ಈ ಶನಿಯ ಅನುಗ್ರಹವನ್ನು ನೀವು ಪಡೆಯಬಹುದು. ಮುಖ್ಯವಾಗಿ ಈ ವರ್ಷದಲ್ಲಿ ಇದಕ್ಕೆ ಮುಂಚೆ ಯಾವುದೋ ಒಂದು ಗೊಂದಲ ಇರುತ್ತೆ, ಕನ್ಫ್ಯೂಷನ್ ಇರುತ್ತೆ, ಯಾವುದಾದ್ರೂ ಒಂದು ಮುಖ್ಯವಾದಂತಹ ನಿರ್ಧಾರ ತಗೊಳ್ಳೋಕೆ ಹಿಂದೆ ಮುಂದೆ ನೋಡ್ತಾ ಇರ್ತೀರ. ಆದರೆ ಈ ವರ್ಷ ಧೈರ್ಯವಾಗಿ ಕೆಲವೊಂದು ಪರಿಸ್ಥಿತಿಗಳಲ್ಲಿ, ಕೆಲವೊಂದು ವ್ಯವಹಾರಗಳಲ್ಲಿ ನೀವು ಧೈರ್ಯವಾಗಿ ಆತ್ಮಸ್ಥೈರ್ಯದಿಂದ ನಿರ್ಧಾರಗಳನ್ನು ತಗೊಂಡು ಅದರಲ್ಲಿ ಯಶಸ್ವಿಯಾಗಿ ತುಂಬ ಜನರಿಗೆ ಮಾದರಿಯಾಗ್ತೀರಾ. ತುಂಬ ಜನರಿಗೆ ನೋಡಪ್ಪ ಇಂಥವರು ಈ ರೀತಿ ಧೈರ್ಯ ಇರಬೇಕು, ಯಾವುದಾದ್ರೂ ಕೆಲಸ ಇಟ್ಕೊಂಡು ಪೂರ್ತಿ ಮಾಡೋದಕ್ಕೆ, ಅದು ಗೃಹ ನಿರ್ಮಾಣವೇ ಆಗಿರಲಿ, ಒಂದು ಆಸ್ತಿಯನ್ನು ವಿಸ್ತರಣೆ ಮಾಡುವುದಾಗಿರಲಿ, ಯಾವುದೇ ವಿಷಯದಲ್ಲಿ ನಿಮ್ಮ ಧೈರ್ಯ ಆತ್ಮವಿಶ್ವಾಸದಿಂದ ನಿಮಗೆ ಸಾಕಷ್ಟು ಅನುಕೂಲವಾದಂತಹ ವಿಷಯಗಳು ಈ ವರ್ಷದಲ್ಲಿ ನಡೆಯಲಿವೆ. ಮುಖ್ಯವಾಗಿ ಉದ್ಯೋಗಾರ್ಥಿಗಳಿಗೆ ಓದನ್ನು ಮುಗಿಸಿ ಅಥವಾ ಈ ಉದ್ಯೋಗವನ್ನು ಹುಡುಕುವಂತಹ ವ್ಯಕ್ತಿಗಳಿಗೆ, ಜಾತಕರಿಗೆ ಈ ವರ್ಷ ನೂತನ ಉದ್ಯೋಗಗಳನ್ನು ಸಿಗುವಂತಹ ಪ್ರಾಪ್ತಿ ಮತ್ತು ಈ ಉದ್ಯೋಗದಲ್ಲಿ ಇದ್ದು ತಾವು ಯಾಕೆಂದರೆ ಬೇರೆ ಉದ್ಯೋಗವನ್ನು, ಅಧಿಕ ವೇತನವನ್ನು ಅಥವಾ ಉತ್ತಮವಾದಂತಹ ಸಂಸ್ಥೆಗಳಲ್ಲಿ ಉದ್ಯೋಗವನ್ನು ಪಡೆಯಬೇಕು ಅನ್ನುವಂತಹ ಧನಸ್ಸು ರಾಶಿ ಜಾತಕರಿಗೆ ಈ ವರ್ಷ ತುಂಬ ಅನುಕೂಲವಾಗಿರುತ್ತೆ. ಹೊಸ ಉದ್ಯೋಗಗಳು ಪಡೆಯುವುದಕ್ಕೆ ಈ ನಿಮಗೆ ಅದ್ಭುತವಾದಂತಹ ಕಾಲ ಅಂತಾನೆ ಹೇಳಬಹುದು. ಇನ್ನು ತುಂಬ ದಿನದಿಂದ ನಿಮ್ಮದಿಂದ ಸಹಾಯವನ್ನು ಪಡೆದು, ಸಾಲದ ರೂಪದಲ್ಲಿ, ಹಣಕಾಸಿನ ರೂಪದಲ್ಲಿ ನಿಮ್ಮೊಂದಿಗೆ ಸಹಾಯವನ್ನು ಪಡೆದು ಆ ಹಣವನ್ನು ಹಿಂಪಡಿಸಲು ವಾಪಸ್ ಕೊಡೋದಕ್ಕೆ ತುಂಬ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಮುಖ್ಯವಾಗಿ ಈ ಅಂತಹ ಹಣಕಾಸಿನ ವ್ಯವಹಾರಗಳಲ್ಲಿ ಅಂತಹ ದುಡ್ಡು ನಿಮ್ಮ ಕೈಗೆ ಸೇರುವುದಕ್ಕೆ, ಅಂದರೆ ಅಪ್ರಯತ್ನವಾಗಿ ಯಾವುದೇ ಪ್ರಯತ್ನ ಮಾಡದೆ ನಿಮ್ಮ ಕೈಗೆ ಅಂತಹ ಅಮೌಂಟ್ ನಿಮ್ಮ ಕೈಗೆ ಸಿಗುವುದು ಸಾಕಷ್ಟು ಸಂತೋಷವನ್ನು ನೀಡುತ್ತದೆ. ಯಾಕಂದರೆ ಆಲ್ರೆಡಿ ನೀವು ಹೋಪ್ಸ್ ಬಿಟ್ಕೊಂಡು ಬಿಟ್ಟಿರ್ತೀರ, ಇನ್ನು ಬರೋದಿಲ್ಲ ಅಂದ್ಕೊಂಡಿರ್ತೀರಾ. ಅಂತಹ ಹಣಕಾಸಿನ ವ್ಯವಹಾರಗಳು ಅನುಕೂಲವಾಗುವುದರಿಂದ ಮನಸ್ಸಿಗೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಅನ್ನೋದು ಇರುತ್ತದೆ. ಇನ್ನು ಮನೆಯಲ್ಲಿ ಶುಭ ಕಾರ್ಯಗಳ ನಿರ್ವಹಣೆ ಮತ್ತು ಶುಭ ಕಾರ್ಯಗಳ ಪ್ರಸ್ತಾಪನದಿಂದ ಹಣಕಾಸಿನ ವ್ಯಯವೂ ಆಗುವುದಕ್ಕೆ ಕಾರಣವಾಗ್ತಾ ಇರುತ್ತೆ. ಮನೆಯಲ್ಲಿ ಒಂದು ಗೃಹ ಪ್ರವೇಶ ಅಥವಾ ಮನೆಯಲ್ಲಿ ಮದುವೆ, ನಿಶ್ಚಿತಾರ್ಥ, ವಿವಾಹಾದಿ ಶುಭ ಕಾರ್ಯಗಳು ನಡೆಯುವುದರಿಂದ ನಿಮಗೆ ಅಧಿಕ ಮೊತ್ತದಲ್ಲಿ ಧನ ವ್ಯಯವು ನಡೆಯುವುದು ಆಗುವುದು. ಅಂದರೆ ಇದು ಒಳ್ಳೆಯ ವಿಷಯನೇ. ಒಂದು ಶುಭ ವಿಷಯಕ್ಕೋಸ್ಕರ ಹಣ ವ್ಯಯ ಮಾಡ್ತಾ ಇರುವಂತಹ ಕಾರಣದಿಂದ ಇದರ ಬಗ್ಗೆ ನೀವು ಚಿಂತೆ ಮಾಡುವಂತಹ ಅವಶ್ಯಕತೆ ಇರೋಲ್ಲ. ಮುಖ್ಯವಾಗಿ ಈ ತೃತೀಯ ಸ್ಥಾನಾಧಿಪತಿ ಅನುಕೂಲವಾಗಿರುವಂತಹ ಕಾರಣದಿಂದ ಉತ್ತಮವಾದಂತಹ ಉದ್ಯೋಗ ಅವಕಾಶಗಳ ಜೊತೆಗೆ ವಿದೇಶಿ ವಾಸಕ್ಕೆ, ವಿದೇಶದಲ್ಲಿ ಉದ್ಯೋಗ ಮಾಡುವಂತಹ ಅವಕಾಶಗಳು ನಿಮಗೆ ಈ ಜೂನ್ ತಿಂಗಳ ನಂತರ ಅನುಕೂಲವಾಗಿರುತ್ತೆ. ನಿಮಗೆ ವಿದೇಶದಲ್ಲಿ ಉದ್ಯೋಗ, ವಿದೇಶದಲ್ಲಿ ವೃತ್ತಿ, ವಿದೇಶದಲ್ಲಿ ವಿದ್ಯಾಭ್ಯಾಸಕ್ಕೆ ಅನುಕೂಲವಾದಂತಹ ಪರಿಸ್ಥಿತಿಗಳು ಈ ಜೂನ್ ತಿಂಗಳ ಮೇಲೆ ಧನಸ್ಸು ರಾಶಿಯವರಿಗೆ ಆಗು ಬರುತ್ತೆ. ಆದರೆ ಈ ವಿಷಯದಲ್ಲಿ ಯಾವ ವಿಷಯದಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ಧನಸ್ಸು ರಾಶಿಯವರು ತಗೋಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ನವಮ ಸ್ಥಾನದಲ್ಲಿರುವಂತಹ ಕೇತು ಕೆಲವು ಕೆಟ್ಟ ಕಾರ್ಯಗಳ ಬಗ್ಗೆ, ಸಹವಾಸಗಳ ಬಗ್ಗೆ, ದುಶ್ಚಟಗಳ ಬಗ್ಗೆ, ಪಾಪಕರ್ಮಗಳ ಬಗ್ಗೆ ಸ್ವಲ್ಪ ಆಕರ್ಷಿತರನ್ನು ಮಾಡ್ತಾ ಇರ್ತಾರೆ. ಹಣವನ್ನು ಸಲೀಸಾಗಿ ಗಳಿಸೋಣ, ಯಾಕೆ ಕಷ್ಟಪಡೋದು, ಇವತ್ತೊಂದು ದಿನ ಬೆಟ್ಟಿಂಗ್ ಆಗಿಬಿಟ್ರೆ ಅದಕ್ಕೆ 1ಕ್ಕೆ 3ರಷ್ಟು 1ಕ್ಕೆ 4ರಷ್ಟು ಅಮೌಂಟ್ ಹಣ ಸೇರುತ್ತೆ ಅನ್ನುವಂತಹ ಒಂದು ದುರಾಶೆಯಿಂದ, ಒಂದು ಅತ್ಯಾಶೆಯಿಂದ ಮತ್ತು ಸ್ಕ್ಯಾಮ್ಗಳ ಮುಖಾಂತರ ಅಥವಾ ಶಾರ್ಟ್ ಕಟ್ಟಲ್ಲಿ ಹಣ ಗಳಿಸಬೇಕು ಅನ್ನುವಂತಹ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕಾಗಿರುತ್ತೆ. ಈ ವಿಷಯದಲ್ಲಿ ನಿಮಗೆ ಅದೃಷ್ಟ ಕೂಡು ಬರೋದೆಲ್ಲಾದರೂ ಇರಲಿ, ನಿಮಗಿರುವಂತಹ ಹಣಕಾಸಿನ ವ್ಯವಹಾರಗಳಲ್ಲಿ ತುಂಬ ಮಟ್ಟಿಗೆ ನಷ್ಟಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಈ ವಿಷಯಗಳಲ್ಲಿ ನೀವು ತುಂಬ ಕೇರ್ಫುಲ್ ಆಗಿರಬೇಕು. ಇಂತಹ ವಿಷಯಗಳನ್ನು ಅವಾಯ್ಡ್ ಮಾಡಬೇಕು. ಕಂಪ್ಲೀಟ್ ಆಗಿ ಇಂತಹ ವಿಷಯಗಳೇನಾದರೂ ಆಕರ್ಷಿತರಾಗಿದ್ದರಲ್ಲಿ ದಯವಿಟ್ಟು ಅಂತಹ ಪ್ಲೇಸ್ನಿಂದ ಹೊರಗಡೆ ಬಂದ್ಬಿಡಿ ಅಂತ ಹೇಳ್ತಾ
ಮುಖ್ಯವಾಗಿ ಈ ಅರ್ಧಾಷ್ಟಮ ಶನಿ ಕೊಡುವಂತಹ ಆತಂಕಗಳ ಬಗ್ಗೆ ಹೇಳಿದ್ದೇನೆ. ನೀವು ಪ್ರತಿ ಶನಿವಾರ ಈ ಶನಿಗೆ ಸಂಬಂಧಪಟ್ಟಿರುವಂತಹ ಈ ಪರಿಹಾರಗಳನ್ನು ಮಾಡಿಕೊಂಡರೆ ಉತ್ತಮವಾಗಿರುವಂತಹ ಫಲಗಳನ್ನು, ಶನಿ ನಿಮಗೆ ಉತ್ತಮವಾದಂತಹ ವಿಷಯಗಳ ಮೇಲೆ ಆಸಕ್ತಿ ಮತ್ತು ಒಳ್ಳೆಯ ವಿಷಯಗಳ ಮೇಲೆ ನಿಮಗೆ ಅಭಿರುಚಿಯನ್ನು ಕೊಡುತ್ತಾ ಈ ದುಶ್ಚಟಗಳ ಮೇಲೆ ಈ ನಿಮ್ಮ ಬೀರುವಂತಹ ದೃಷ್ಟಿಯನ್ನು ಅದರಲ್ಲಿಂದ ತಪ್ಪಿಸಿ ನಿಮಗೆ ಒಳ್ಳೆಯ ಕಡೆಗೆ ಮಾರ್ಗವನ್ನು ಸುಗಮವನ್ನು ಮಾಡ್ತಾರೆ ಅಂತ ಹೇಳ್ತಾ, ಈ ಧನಸ್ಸು ರಾಶಿಯವರಿಗೆ ಈ ವರ್ಷ ಶುಭವಾಗಲಿ, ಆ ಪರಮೇಶ್ವರನ ಆ ಶ್ರೀಮನ್ನಾರಾಯಣನ ಅನುಗ್ರಹ ಇರಲಿ ಅಂತ ಭಾವಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಜಯ ಶ್ರೀರಾಮ್.